ಹಾಯ್, ನಾನಿವತ್ತು ರಾಮನಗರದ ಹತ್ರ ಇರೋ ರಾಮದೇವ್ರ ಬೆಟ್ಟಕ್ಕೆ ಬಂದಿದ್ದೀನಿ. ಏನೇನು ಸಾಧ್ಯನೋ ಅದನ್ನೆಲ್ಲ ನಾನಿವತ್ತು ನೋಡೋಕ್ಕೆ ಟ್ರೈ ಮಾಡ್ತೀನಿ. ಬಸ್ ಅಥವಾ ಟ್ರೈನು ಯಾರಾದ್ರೂ ಬರೋರಾದರೆ ರಾಮನಗರಕ್ಕೆ ಬಂದು ಈ ಆರ್ಚ್ ಕಾಣಿಸ್ತಿದೆಯಲ್ವಾ, ಇದಕ್ಕೆ ರಾಮದೇವ್ರ ಪಾದ ಅಂತ ಕರೀತಾರೆ. ಇದರಿಂದ ಒಳಗಡೆ 2 ಕಿಲೋಮೀಟರ್ ಹೋದರೆ ಫಾರೆಸ್ಟ್ ಆಫೀಸ್ ಸಿಗುತ್ತೆ. ಯಾರು ಓನ್ ವೆಹಿಕಲ್ ಇರೋದಿಲ್ವೋ ಅವರು ರಾಮನಗರಕ್ಕೆ ಬಂದು ರಾಮನಗರದಿಂದ ಆಟೋ ಮಾಡ್ಕೊಂಡು ಇಲ್ಲಿಗೆ ಬರ್ಬೋದು, ಏನೂ ತೊಂದರೆ ಇಲ್ಲ. ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ರಾಮನಗರ ಬೈಪಾಸ್ ಸಿಗುತ್ತೆ. ಅಲ್ಲಿದ್ದ ಕೂಡ ನೀವು ರಾಮದೇವ್ರ ಬೆಟ್ಟಕ್ಕೆ ಓನ್ ವೆಹಿಕಲ್ ಇದ್ರೆ ಹಾಗೆ ಬಂದ್ಬಿಡ್ಬೋದು. ಈ ಬೈಪಾಸ್ನ ಇಂದ ಬಲಗಡೆ ತಗೊಂಡ್ರೆ ತರ ಒಂದು ರೋಡ್ ಸಿಗುತ್ತೆ ಬೆಂಗಳೂರಿಂದ ಬರೋರಿಗೆ. ಇದು ಫಾರೆಸ್ಟ್ ಆಫೀಸು. ಇಲ್ಲಿಂದ ಒಳಗಡೆ ಹೋದ್ರೆ ನಾವು ರಾಮದೇವ್ರ ಬೆಟ್ಟಕ್ಕೆ ಹೋಗ್ತೀವಿ. ಆಮೇಲೆ ಇಲ್ಲಿ ಎಂಟ್ರಿ ಫೀಸ್ ಇರುತ್ತೆ, ಆಮೇಲೆ ಪಾರ್ಕಿಂಗ್ ಫೀ ಇರುತ್ತೆ. ಅದನ್ನೆಲ್ಲ ಕೊಟ್ಟು ಒಳಗಡೆ ಹೋಗ್ಬೇಕು. ಈ ಫಾರೆಸ್ಟ್ ಗೇಟ್ ತನಕ ಮಾತ್ರ ಆಟೋಗಳು ಬರ್ತವೆ. ಇಲ್ಲಿಂದ ನಾವು ಇಳಿದು ನಡ್ಕೊಂಡು ಹೋಗ್ಬೇಕು. ಸ್ವಂತ ವಾಹನ ಇದ್ರೆ ಏನು ತೊಂದರೆ ಇಲ್ಲ. ದೇವಸ್ಥಾನದ ಮೆಟ್ಲ ತನಕನೂ ವಾಹನಗಳು ಹೋಗ್ತವೆ. ಈ ಪ್ರದೇಶವನ್ನ ಏಷ್ಯಾದ ಅತಿ ದೊಡ್ಡ ರಣಹದ್ದುಗಳ ವನ್ಯಜೀವಿ ಧಾಮ ಅಂತ ಕರೀತಾರೆ. ಈ ತರ ಎಲ್ಲೆಲ್ಲಿ ವೈಟ್ ಟ್ಯಾಪಿಂಗ್ ಇದೆಯಲ್ವಾ, ಅಲ್ಲೆಲ್ಲ ಹದ್ದುಗಳು ಕೂರ್ತಿರೋಂಥ ಜಾಗ ಅದು. ಇಲ್ಲಿಯ ರಣಹದ್ದುಗಳನ್ನ ನೀವೇನಾದ್ರೂ ನೋಡ್ಬೇಕು ಅಂತ ಬಯಸಿದ್ರೆ ಬೆಳಗ್ಗೆ ಹೊತ್ತಿಲ್ಲ, ಸಾಯಂಕಾಲ ಹೊತ್ತು ಬನ್ನಿ. ಬೈನಾಕ್ಯುಲರ್ ಇರಬೇಕು, ಇಲ್ಲ ಅಂದ್ರೆ ನಿಮ್ಮ ಹತ್ರ ಒಂದು ಟೆಲಿಫೋಟೋ ಲೆನ್ಸ್ ಕ್ಯಾಮ್ರಾನಾದ್ರೂ ಇರಬೇಕು. ಬರಿಗಣ್ಣಿಗೆ ಅವು ನಿಮ್ಗೆ ಕಾಣೋದಿಲ್ಲ, ತುಂಬಾ ದೂರದಲ್ಲಿ ಇರ್ತವೆ. ಫಸ್ಟ್ಗೆ ನಮ್ಗೆ ಇಲ್ಲೊಂದು ಇನ್ಫಾರ್ಮೇಶನ್ ಸೆಂಟರ್ ಸಿಗುತ್ತೆ. ರಣಹದ್ದುಗಳು, ವಲ್ಚರ್ ಅಂತ ಏನು ಕರಿತೀವಲ್ವಾ, ಅವರು ಅದರ ಲೈಫ್ ಸ್ಟೈಲನ್ನು ಈ ಇನ್ಫಾರ್ಮೇಶನ್ ಸೆಂಟ್ರಲ್ಲಿ ಇಟ್ಟಿರ್ತಾರೆ. ಪಕ್ಕದಲ್ಲೇ ಪಾರ್ಕಿಂಗ್ ಸ್ಪೇಸ್ ಇದೆ. ಸೊ ಇಲ್ಲಿ ತನಕ ವೆಹಿಕಲ್ಗಳು ಲಾಸ್ಟು. ಇಲ್ಲಿಂದ ನಾವು ಮೆಟ್ಲು ಹತ್ಕೊಂಡು ಮೇಲಕ್ಕೆ ಹೋಗ್ಬೇಕು. ನಮ್ಗೆ ಇಲ್ಲೊಂದು ಆಂಜನೇಯನ ಸ್ವಾಮಿ ಆಂಜನೇಯನ ಮೂರ್ತಿ ಸಿಗ್ತದೆ. ಆಂಜನೇಯನ ಪಾದ ಅಂತೆ. ಆಂಜನೇಯನ ಪಕ್ಕದಲ್ಲಿ ಈ ಥರದ್ದೊಂದು ದಾರಿ ಇಲ್ಲ. ಇದು ರಾಮದೇವ್ರ ಬೆಟ್ಟಕ್ಕೆ ಹೋಗಬೇಕಾದ ಮೊದಲಿದ್ದ ದಾರಿ. ಈಗ ಮೆಟ್ಲುಗಳನ್ನು ಮಾಡಿಕೊಂಡಿದ್ದಾರೆ ಇಲ್ಲಿ. ಸೊ ಮೆಟ್ಲು ಹತ್ಕೊಂಡು ಹೋಗ್ಬೋದು. ರಾಮ ಸೀತಾ ಲಕ್ಷ್ಮಣ ವನವಾಸದಲ್ಲಿದ್ದಾಗ ಇಲ್ಲಿ ಸ್ವಲ್ಪ ದಿನ ಇದ್ರಂತೆ. ಅವಾಗ ಕಾಕಾಸುರ ಅನ್ನೋ ರಾಕ್ಷಸ ಇಲ್ಲಿ ತೊಂದರೆ ಕೊಟ್ಟಿದ್ದಂತೆ ಅವ್ರಿಗೆ. ಅವಾಗ ರಾಮ ಶಾಪ ಕೊಡ್ತಾನಂತೆ ಆ ಕಾಕಾಸುರನಿಗೆ. ಅವಾಗಿಂದ ಇಲ್ಲಿವರೆಗೂ ಈ ಇಡೀ ಬೆಟ್ಟದಲ್ಲಿ ನಿಮಗೆ ಒಂದು ಕಾಗೆನೂ ಸಿಗೋದಿಲ್ಲ. ಇವನ್ ಈಗೂ ಕೂಡ ಇಲ್ಲಿ ಒಂದು ಕಾಗೆನೂ ಇಲ್ಲ. ಗುಹೆ ಒಳಗಡೆ ಇದೆ, ಅಂದ್ರೆ ಈ ಗುಹೆ ಇದೆ, ಅದ್ರ ಮೇಲೆ ಇನ್ನೊಂದು ದೇವಸ್ಥಾನ ಕಟ್ಟಿದ್ದಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿ.
ಇದು ರಾಮೇಶ್ವರ ದೇವಸ್ಥಾನ ಅಂತ. ಸ್ವಲ್ಪ ಮೇಲೆ ಹತ್ಕೊಂಡು ಹೋಗ್ಬೇಕು. ಎದುರುಗಡೆ ಕಾಣತಕ್ಕಂಥ ಕಲ್ಲುಗಳನ್ನ ಗಮನಿಸಿ. ಸಪ್ತ ಋಷಿಗಳು ಸೀತೆಗಾಗಿ ಕಟ್ಟಿಸ್ತಕ್ಕಂಥ ಕೊಳದಲ್ಲಿ ಸ್ನಾನ ಮಾಡಿ ಅಲ್ಲಿ ಹೋಗಿ ತಪಸ್ ಮಾಡಿ ಅಲ್ಲೇ ಕಲ್ಲಾಗಿದಾರಂತೆ. ರಾಮದೇವರ ದೇವಸ್ಥಾನದ ಆವರಣ ಮತ್ತು ಪಟ್ಟಾಭಿರಾಮ ದೇವಸ್ಥಾನ ಅಂತ. ಇನ್ನು ಪಟ್ಟಾಭಿರಾಮ ಅಂತ ಯಾಕೆ ಕರೀತಾರ ಅಂದ್ರೆ, ಪಟ್ಟಾಭಿಷಕ್ತ ಆಗಿದ್ದ ರಾಮನ ಮೂರ್ತಿಯನ್ನ ಪ್ರತಿಷ್ಠಾಪನೆಗೆ ತೆಗೆದುಕೊಂಡು ಹೋಗುವಾಗ ಈ ಸಂದರ್ಭದಲ್ಲಿ ಸುಕಾಸುರ ಅನ್ನೋ ಒಬ್ಬ ರಾಕ್ಷಸ ದಾಳಿ ಮಾಡ್ತಾನಂತೆ ಮೂರ್ತಿ ಮೇಲೆ. ಆ ಮೂರ್ತಿಯನ್ನ ಇಲ್ಲಿಟ್ಟು ಅವನನ್ನ ಸೋಲಿಸಿ ಮತ್ತೆ ಮೂರ್ತಿಯನ್ನ ಎತ್ತಕ್ಕೆ ಹೋದಾಗ ಮೂರ್ತಿ ನೆಲದಿಂದ ಏಳೋದಿಲ್ವಂತೆ. ಆಕಾಶದಿಂದ ಒಂದು ವಾಣಿ ಬರ್ತದಂತೆ, ನಾನು ಈ ಜಾಗ ಪ್ರಶಸ್ತವಾಗಿದೆ, ನಾನು ಇಲ್ಲೇ ಇರ್ತೀನಿ ಅಂತ ಅಂದಿದ್ದಕ್ಕೆ ಇಲ್ಲೇ ಆ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ಲಾಗ್ತದಂತೆ. ಇಲ್ಲಿರೋ ಮೂರ್ತಿಯನ್ನ ಒಂದೇ ಶಿಲೆಯಲ್ಲಿ ಕೆತ್ತನೆ ಮಾಡಿದಾರಂತೆ. ಶಿಲಾ ವಿಗ್ರಹ ಇದು. ವನವಾಸದ ಸಂದರ್ಭದಲ್ಲಿ ಸೀತೆಗೆ ನೀರು ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಕೊಳ ಇದೆಯಲ್ಲ, ಇದನ್ನ ರಾಮ ಬಾಣ ಬಿಟ್ಟು ಕೊಳನ ನಿರ್ಮಾಣ ಮಾಡ್ತಾರಂತೆ. ಇದರ ಆಳ ಎಷ್ಟಿದೆ ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಎಂಥದ್ದೇ ಬರಗಾಲ ಬರಲಿ ಅಥವಾ ಎಂಥದ್ದೇ ಬಿಸಿಲು ಬಂದರೂ ಕೂಡ ಈ ನೀರು ಕಡಿಮೆನೇ ಆಗೋದಿಲ್ವಂತೆ. ಪ್ರತಿ ಭಾನುವಾರ, ಶನಿವಾರ, ಸರ್ಕಾರಿ ರಜೆ ದಿನ, ಪುನರ್ವಸು ನಕ್ಷತ್ರದ ದಿನ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ದಿನ ಇಲ್ಲಿ ಪ್ರಸಾದದ ವ್ಯವಸ್ಥೆ ಇರ್ತದೆ. ಬೆಳಗ್ಗೆ 11ರಿಂದ ಮಧ್ಯಾಹ್ನ 4 ಗಂಟೆ ತನಕ. ದಯವಿಟ್ಟು ಇಲ್ಲಿ ತಾಟನ್ನ ತೊಳೆಯುವಾಗ ಇಲ್ಲೇ ಇರ್ತಕ್ಕಂಥ ಸೋಪನ್ನ ಹಚ್ಚಿ ತಾಟನ್ನ ತೊಳಿರಿ. ರಾಮನ ದೇವಸ್ಥಾನ ಆಯ್ತು, ಪ್ರಸಾದ ಆಯ್ತಲ್ವಾ. ಈಗ ಕೋಟೆ ಆಂಜನೇಯನ ದೇವಸ್ಥಾನ ನೋಡಕ್ ಹೋಗೋಣ. ಕೋಟೆ ಆಂಜನೇಯ ದೇವಸ್ಥಾನ ಕೆಳಗಡೆ ಇರೋದ್ರಿಂದ ಕಲ್ಲುಗಳು ತುಂಬಾ ಜರಿತವೆ. ಬರಗಾಲ ಹೋದ್ರೆ ಒಳ್ಳೇದು. ಬಿಸಿಲು ಜಾಸ್ತಿ ಇದ್ರೆ ಗ್ರಿಪ್ ಆಗಿರೋ ಶೂ ಅಥವಾ ಚಪ್ಪಲಿನ ಹಾಕೊಂಡು ಹೋಗ್ಬೇಕು. ವಯಸ್ಸಾದವ್ರಿಗೆ ತುಂಬಾನೇ ಕಷ್ಟ ಆಗ್ತದೆ, ಇಳಿಯೋದೇ ಸ್ವಲ್ಪ ತ್ರಾಸ ಆಗ್ಬೋದು ವಯಸ್ಸಾದವ್ರಿಗೆ, ಯಾಕಂದ್ರೆ ಜರಿತಾ ಇರೋದ್ರಿಂದ ಹುಷಾರಾಗಿ ಹೋಗಿ ಇಳಿಬೇಕಾಗ್ತದೆ. ಇದೇ ನೋಡಿ ಕೋಟೆ ಆಂಜನೇಯನ ದೇವಸ್ಥಾನ. ಬರುವಾಗ ಕಲ್ಲುಗಳು ತುಂಬ ಜರಿತವೆ, ಹುಷಾರಾಗಿಂದ ಇಲ್ಲಿಗೆ ಬರಬೇಕು. ಶ್ರಾವಣದ ಪ್ರತಿ 4 ಶನಿವಾರ ಕೂಡ ಇಲ್ಲಿ ಜಾತ್ರೆ ನಡೀತದಂತೆ. ಅವಾಗ ಜನ ಇಲ್ಲಿ ಈ ದಾರಿಯಿಂದ ಬರ್ತಾರಂತೆ. ಹಳೆ ದಾರಿ ಇದೆ, ರಾಮದೇವ್ರ ಮಠಕ್ಕೆ ಬರ್ತಕ್ಕಂಥದ್ದು ಹಳೆ ದಾರಿ ಇದೆ ಅಂತೆ. ಅಲ್ಲಿಂದ ಇಲ್ಲಿ ನೋಡಿಕೊಂಡು ಆಮೇಲೆ ಮೇಲ್ಗಡೆ ರಾಮನ ಬೆಟ್ಟಕ್ಕೆ ಹೋಗೋರು. ಈಗ ಕೋಟೆ ಆಂಜನೇಯನ ದೇವಸ್ಥಾನವನ್ನು ನಾವು ನೋಡಾಯ್ತಲ್ಲ, ಬನ್ನಿ ಕುಂಬಿ ಮೇಲೆ ಹೋಗೋಣ. ಅಂದರೆ ಈ ಪಟ್ಟಾಭಿರಾಮ ದೇವರ ದೇವಸ್ಥಾನದ ಹಿಂದೆ ಒಂದು ಬಂಡೆ ಇದೆ, ತುಂಬ ಚೆನ್ನಾಗಿದೆ. ಅದರ ಸುತ್ತಲೂ ತುಂಬ ಸರೌಂಡಿಂಗ್ ಆದ ವ್ಯೂ ಕಾಣ್ತದೆ. ಅಲ್ಲಿಗೆ ಹೋಗೋಣ ಬನ್ನಿ.
ಈ ಮೆಟ್ಲುಗಳು ಇದಾವಲ್ಲ, ಈ ಬಂಡೆನ ಹತ್ತಿ ನಾವು ಮೇಲಕ್ಕೆ ಹೋಗ್ಬೇಕು. ತುಂಬ ಸ್ಟೀಪ್ ಆಗಿದೆ ಇದು, ತೊಂದರೆ ಏನಿಲ್ಲ, ಹತ್ಬೋದು. ತುಂಬ ಕೇರ್ಫುಲ್ಲಾಗಿ ಇಳಿಬೇಕು. ಸ್ವಲ್ಪ ಅವಸರ ಮಾಡಿದ್ರು ಕೂಡ ಕಾಲು ಸ್ಲಿಪ್ ಆಗೋ ಚಾನ್ಸಸ್ ಇರ್ತದೆ. ಈಗ ನಾನು ಬೆಟ್ಟದ ಮೇಲೆ ಬಂದಿದ್ದೀನಿ. ಬೆಟ್ಟದ ಮೇಲೆ ಹತ್ತಿ ಸುತ್ತಲೂ ನೋಡ್ತಿದ್ರೆ ಹಸಿರಾದ ವಾತಾವರಣ ನೋಡ್ಬೋದು. ಎಷ್ಟೇ ಬಿಸಿಲಿದ್ರು ಮಾತ್ರ ಗಾಳಿ ತಣ್ಣಗೆ ಇರುತ್ತೆ. ಒಂದು ಕಟ್ಟಡ ಇತ್ತು ಅನಿಸುತ್ತೆ, ಅದರ ಅವಶೇಷಗಳನ್ನು ನಾವಿಲ್ಲಿ ನೋಡ್ಬೋದು. ಇಷ್ಟು ರಾಮದೇವರ ಬೆಟ್ಟ, ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲ ನೋಡ್ಕೊಂಡು ಈಗ ನಾನು ರಾಮ ದೇವರ ಬೆಟ್ಟದ ಮೇಲ್ಗಡೆ ಕೂತ್ಕೊಂಡಿದ್ದೀನಿ. ಈಗ ಕೆಳಗೆ ಇಳಿಬೇಕು. ದೇವಸ್ಥಾನದ ತನಕ ಯಾರು ಬೇಕಾದ್ರೂ ಈಸಿಯಾಗಿ ಬರ್ಬೋದು, ಸಮಸ್ಯೆ ಇಲ್ಲ ಅಲ್ಲಲ್ಲಿ. ಬಟ್ ದೇವಸ್ಥಾನದಿಂದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಕ್ ಹೋಗಕ್ಕೆ ಮತ್ತೆ ಕುಂಬಿ ಮೇಲೆ ಬರೋದಕ್ಕೆ ವಯಸ್ಸಾದವ್ರಿಗೆ ಆಗೋದಿಲ್ಲ. ಕೊನೆಯದಾಗಿ ಹೇಳೋದೇನು ಅಂದರೆ, ಟ್ರೆಕ್ಕಿಂಗಿಗೆ ಒಂದು ದಿನದ ಕೌಟುಂಬಿಕ ಪ್ರವಾಸಕ್ಕೆ ಅತ್ಯಂತ ಸೂಕ್ತ ಸ್ಥಳ. ಬೆಳಗ್ಗೆ ಇಲ್ಲಿಗೆ ಬಂದು ಮಧ್ಯಾಹ್ನ ನೋಡಿಕೊಂಡು ಮತ್ತೆ ರಾಮನಗರ ಹತ್ರ ಇರೋ ಜಾನಪದ ಲೋಕಕ್ಕೆ ಹೋಗಿ ಕೂಡ ನೋಡ್ಬೋದು. ಒಂದು ದಿನದ ಫ್ಯಾಮಿಲಿ ಟ್ರಿಪ್ಗೆ ಅತ್ಯಂತ ಮಹತ್ವದ್ದು ಮತ್ತು ಒಂದು ಒಳ್ಳೆ ಟ್ರೆಕ್ಕಿಂಗ್ ಪ್ಲೇಸ್ ಕೂಡ ಬೆಂಗಳೂರು ಹತ್ತಿರಕ್ಕೆ ಇರೋದು ಅಂದರೆ ರಾಮದೇವ್ರ ಬೆಟ್ಟ ಅಂತ ಹೇಳ್ಬೋದು. ದಯವಿಟ್ಟು ಬಂದಾಗ ಸ್ವಚ್ಛತೆಯನ್ನು ಕಾಪಾಡಿ, ಪ್ಲಾಸ್ಟಿಕ್ಕನ್ನು ಎಲ್ಲಂದರೆ ಇಲ್ಲಿ ಎಸೆದು ಇಲ್ಲಿ ಪರಿಸರನ ಹಾಳು ಮಾಡೋಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು.